ಪತ್ರಿಜಿ ಅವರಿಗೆ ಧನ್ಯವಾದಗಳು. ಸ್ವರ್ಣಮಾಲಾ ಪತ್ರಿಜಿ ಮೇಡಮ್ ಅವರಿಗೆ ಧನ್ಯವಾದಗಳು. ನನಗೆ ಧ್ಯಾನ ಹೇಳಿಕೊಟ್ಟ ನನ್ನ ತಾಯಿಯವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನ ಹೆಸರು ಹೀರಮ್ಮ. ನಮ್ಮ ತಾಯಿ 4 ವರ್ಷ ಹಿಂದೆನೆ ಹೇಳಿದ್ರು ಧ್ಯಾನ ಮಾಡ್ರಿ ಅಂತ. ನಾವು ಕೇಳ್ತಾ ಇದ್ದಿಲ್ಲ. ಆಮೇಲೆ ಹಂಗೆ ಒಂದ್ ಸ್ವಲ್ಪ ದಿನ ನಮ್ಮ ತಾಯಿ ಮನೆಗೊಳಗೆ ಧ್ಯಾನ ಇಡ್ಸಿದ್ರು. ನಾವು ಬಳ್ಳಾರಿಯಲ್ಲಿ ಇರ್ತಿದ್ರು, ಅವ್ರು ಸಂಗನಕಲ್ಲಲ್ಲಿ ಇರ್ತಿದ್ರು. ಹಂಗಾಗಿ ಪ್ರತಿ ದಿನನೂ ಕರಿತಿದ್ರು ನಮ್ಮ ತಾಯಿಯರು, ಬರ್ರಿ ಅಂತಂದು. ನಾವು ನಮ್ಮ ಮನೆಯವರು ಹೋಗ್ತಾ ಇರ್ಲಿಲ್ಲ. ನಾನು ಲಾಸ್ಟ್ನೇ ದಿನ ಹೋಗಿದ್ದೆ ಒಂದಿನ. ಅವತ್ತಿನ ಒಂದಿನ ಹೋಗಿದ್ದೆ, ಮಾಡಿದೆ, ನನಗೆ ಚೆನ್ನಾಗಿ ಅನಿಸ್ತು. ಮನೆಗೆ ಬಂದಿಂದೇನು ಮಾಡ್ತಾ ಇದ್ದೆ, 5 ನಿಮಿಷ 10 ನಿಮಿಷ ಆ ಥರ ಮಾಡ್ತಾ ಇದ್ದೆ. ಮತ್ತೆ ಒಂದ್ ಸ್ವಲ್ಪ ದಿನ ಬಿಟ್ಬಿಟ್ಟೆ. ಚಿಕ್ಕ ಮಕ್ಳಿದ್ರು, ನನಗೆ ಆಗ್ತಾ ಇರ್ಲಿಲ್ಲ, ಬಿಟ್ಬಿಟ್ಟಿದ್ದೆ. ಮತ್ತೆ ಮೊನ್ನೆ ಕರೋನಾ ಟೈಮಲ್ಲಿ ನಮ್ಮ ಮನೆಯವರಿಗೆ ಜಿಂದಾಲಲ್ಲಿ ಕೆಲಸ ಮಾಡ್ತಾರೆ, ಅವರು ಅಲ್ಲೇ ಇರ್ಬೇಕಂತ ಹೇಳಿದ್ರು. ಅಲ್ಲಿ ಹೋಗಿ ಇದ್ರು ಅವರು. ಅಲ್ಲಿ ಹೋಗಿದ್ದಾಗ ಆಮೇಲೆ ಪಾಸಿಟಿವ್ ಬಂತು. ಅವಾಗ ಬಂದಾಗ ನಾನು ನಮ್ಮ ಮನೆಯವ್ರು ಹೇಳಿದ್ದಿಲ್ಲ, ಇಲ್ಲ ನನಗೆ ಚೆನ್ನಾಗಿದ್ದೀನಿ, ಬಟ್ ಅವ್ರು ಸುಮ್ಮನೆ ಕರ್ಕೊಂಬಂದಿದ್ದಾರೆ, ಮನೇಲಿ ಹೇಳಿದ್ರೆ ಸುಮ್ಮನೆ ಎದುರ್ಕೊಳ್ತಾರೆ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ದಿಲ್ಲ ಅವರು. ಹೇಳಿದ್ಮೇಲೆ ನಾನು ಅನ್ಕೊಂಡೆ. ಆಮೇಲೆ ಏನು ಟ್ಯಾಬ್ಲೆಟ್ ಎಲ್ಲ ಅವರು ತೋರಿಸ್ತಾ ಇದ್ರು, ಇಲ್ಲ ನಾನು ಆರಾಮಿದೆ ಆಯ್ತಂತ ನಾನು ಅನ್ಕೊಂಡು ಧ್ಯಾನಕ್ಕೆ ಕುತ್ಕೊಂಡೆ. ಇಲ್ಲ ಆಮೇಲೆ ಪತ್ರಿಜಿ ಸರ್ ಅವರು ಕಂಡಂಗ, ಅವರು ಎಲ್ಲ ಗೊತ್ತಿಲ್ಲ ನನಗೆ, ಕಂಡಂಗ ಆಯ್ತು. ಆಗಿ ನಿನ್ ಮನೆಯವ್ರು ಚೆನ್ನಾಗಿದ್ದಾರೆ, ನೀನು ಆರೋಗ್ಯವಾಗಿದ್ದಾರೆ, ನೀನು ಧೈರ್ಯವಾಗಿರಮ್ಮ, ಏನಾಗಲ್ಲ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಬರತನ ನಾನು 9 ದಿನ ಹಂಗೆ ಕಂಟಿನ್ಯೂ ಆಗಿ 5 ನಿಮಿಷ 10 ನಿಮಿಷ ಅಷ್ಟೇನೆ ಮಾಡ್ತಾ ಇದ್ದೆ ನಾನು. ಈಗೇನು 6 ತಿಂಗಳಿಂದನೂ ಕಂಟಿನ್ಯೂಸ್ 3 ತಾಸು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 1 ಅವರ್, ಮಧ್ಯಾಹ್ನ ಟೈಮ್ ಸಿಕ್ಕಾಗ ರಾತ್ರಿ 1 ಅವರ್ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ಈಗ 6 ತಿಂಗಳಿಂದ. ನನ್ನ ಮಗುಗೆ ಬಿದ್ದು ಕೈ ಮುರ್ಕೊಂಡಿದ್ದಾರೆ. ಆಪರೇಷನ್ ಆಗಿತ್ತು, ಆದ್ರೂ ಅದು ಕೈ ಸ್ಟ್ರೇಟ್ ಆಗ್ತಾ ಇರ್ಲಿಲ್ಲ. ನಾನು ನಮ್ಮ ತಾಯಿಗೆ ಹಿಂಗೆ ಅನ್ಕೊಂಡು ಧ್ಯಾನಕ್ಕೆ ಕುತ್ಕೋ ಅಂತ ನಮ್ಮ ತಾಯಿಗೆ ಹೇಳಿದ್ರು. ಅನ್ಕೊಂಡು ಕುತ್ಕೊಂಡೆ. 2 ಸರಿ ಹೋಗಿ ಬಂದ್ವಿ. ಆಪರೇಷನ್ ಆದ್ರೂ ಅದು ಸ್ಟ್ರೇಟ್ ಆಗ್ತಾನೆ ಇರಲಿಲ್ಲ. ಕೆಲವೊಬ್ರಿಗೆ ಹಿಂಗೆ ಆಗಲ್ಲ ಅಂತ ಜನ ಎಲ್ಲ ಅಂತಿದ್ರು. ಹಂಗೆ ಇರ್ತಾನ ಅವ್ನ್ ಚಿಕ್ಕ ಹುಡುಗ, ಒಬ್ರು ಆಗ್ತದ್ ಬಿಡು ಅಂತಿದ್ರು. ನಾನು ಹಿಂಗೆ ಅನ್ಕೊಂಡು ಕುತ್ಕೊಂಡೆ. ನಾನು ಧ್ಯಾನ ಕುತ್ಕೊಂಡು ನನ್ನ ಮಗಗ್ ಚೆನ್ನಾಗಾಗ್ಬೇಕು, ನಾನು ಮಾಡಿಸ್ತೀನಿ, ನನ್ನ ಮಗನ ಕೂಟನೂ ಮಾಡಿಸ್ತೀನಿ, ಈಗ ನಾನು ಮಾಡ್ತೀನಿ ಅಂತಂದು ಅನ್ಕೊಂಡು 2 ದಿನದಲ್ಲೇ ನನ್ನ ಮಗ ಸ್ವಲ್ಪ ಚೆನ್ನಾಗಿ ಕೈ ಈ ಥರ ಮಾಡೋದು ಎಲ್ಲ, ಹಿಂಗ 1-2-3 kg ಎತ್ತೋದು ಆ ಥರ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಅವನು 5 ನಿಮಿಷ ಕೂಡ್ತಾನ. ಅಂದ್ರೆ ಅವ್ನು ಹೇಳಿದ್ರೆ ಕೂಡಲ್ಲ, ಅವ್ನಿಗೆ ಮನಸ್ಸು ಬಂದ್ರೆ ಮಾತ್ರ ಕೂಡ್ತಾನ. ಅವನು 5 ನಿಮಿಷ 10 ನಿಮಿಷ ಮಾಡ್ತಾಳೆ. ನನ್ನ ದೊಡ್ಡ ಮಗಳೂ ಮಾಡ್ತಾಳೆ 5 ನಿಮಿಷ. ಕಂಟಿನ್ಯೂ ಆಗಿ 10 ನಿಮಿಷ ಬೆಳಿಗ್ಗೆ, ಸಾಯಂಕಾಲ 10 ನಿಮಿಷ ಮಾಡ್ತಾಳೆ ಅವಳು ಮಲಗೋದಕ್ಕಿಂತ ಮುಂಚೆಗೆ. ನನಗೆ ಫುಲ್ಲು ಬ್ಯಾಕ್ ಪೇನು, ಅದು ಭಾಳ ನೋವು ಇತ್ತು. ನನಗೆ ಕೋಪ ಜಾಸ್ತಿ ಇತ್ತು. ಯಾರನ್ನ ಹೇಳಿದ ಕೂಡಲೇ ನಾನು ಹೇಳಿದ್ದೇ ರೈಟು ಅನ್ನೋ ಒಂದು ಭಾವನೆ ಇತ್ತು ನನಗೆ. ಆ ಕೋಪ ಎಲ್ಲ ಸ್ವಲ್ಪ 10% ಕಡಿಮೆ ಆಗಿದೆ ಈಗ 6 ತಿಂಗಳಿಂದನೂ. ಸ್ವಲ್ಪ ಹೌದಲ್ಲ, ನಾನು ಅನ್ಕೊಳ್ರೆ ಹಿಂಗ ಅವ್ರು ಹೇಳೋದು ರೈಟ್ ಇರುತ್ತೆ ಅಂತಂದು ನಾನು ಈಗ ನನ್ನ ಕೋಪನು 3/4% ಕಡಿಮೆ ಆಗಿದೆ. ಆರೋಗ್ಯಗೂ ತುಂಬಾ ಚೆನ್ನಾಗಾಗಿದೆ. ಈಗ ಫುಲ್ಲು ನನಗೆ ಸಿಜೇರಿಯನ್ 3 ಆಗಿದ್ದಾವೆ. ಅದ್ರಿಂದ ಬಹಳ ಬ್ಯಾಕ್ ಪೇನ್ ಇರುತ್ತೆ. ಕುತ್ಕೊಳಕ್ಕೆ ನನಗೆ ಭಾಳ ಹೊತ್ತು ನಿಲ್ತು ಅಡಿಗೆ ಮಾಡಕ್ಕೂ ಭಾಳ ಫುಲ್ಲು ಯಾವಾಗ ಮಲ್ಕೋಬೇಕಲ್ಲಪ್ಪ ಅನ್ನೋ ಒಂದು ಇದ್ರಲ್ಲಿತ್ತು. ಹಂಗ ಆ ಸ್ಥಿತಿ ಇದ್ದಲ್ಲಿ ಹಿಂಗೆ ಈಗ 6 ತಿಂಗಳಿಂತಂತೂ ಫುಲ್ಲು ಆರೋಗ್ಯವಾಗಿದ್ವಿ. ಮೊನ್ನೆನೀಗ ನನ್ನ ಮಕ್ಕಳಾಗ್ಲಿ 6 ತಿಂಗಳಿಂದ ಡಾಕ್ಟರ್ ಹತ್ರನೂ ಎಷ್ಟು ನೆಗಡಿ ಆದ್ರೂ ಅದರಿಂದನೇ ಎಲ್ಲ ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಈಗ ತುಂಬಾ ಎಲ್ಲ ಚೆನ್ನಾಗಿದ್ದೀವಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.